चूंकि राहुल गांधी की मौजूदगी है, वो तस्वीरें आपको हम दिखाएंगे क्योंकि राहुल गांधी आज बेंगलुरु में मौजूद हैं। इसके अलावा आपको बता दें कि मल्लिकार्जुन खड़गे भी मौजूद हैं। अंबेडकर जी, जवाहरलाल नेहरू, सरदार पटेल की आवाज गूंजती है। ಈ ಒಂದು ಪವಿತ್ರವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧೀಜಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮಗೆ ಕೇಳಿ ಬರ್ತಾ ಇದೆ। मगर इस किताब में बसवना जी, नारायण गुरु, फूले जी, इनकी भी आवाज गूंजती है। ಹಾಗೇನೆ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ, ಫುಲೆ ಅವರ ಧ್ವನಿ, ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ। और इसकी नींव, इसका फाउंडेशन वन मैन वन वोट। ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ ಅನ್ನಂತದ್ದು ಅದರ ಅಡಿಪಾಯ। हर हिंदुस्तानी नागरिक को यह संविधान एक वोट का अधिकार देता है। ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಕೂಡ ಈ ಸಂವಿಧಾನ ಪುಸ್ತಕದ ಮುಖಾಂತರವಾಗಿ ಒಂದೇ ಒಂದು ಮತದ ಹಕ್ಕು ಎಲ್ಲರಿಗೂ ಕೂಡ ಕೊಡುವಂತದ್ದು। पिछले चुनाव में बीजेपी ने कहा, मोदी जी ने, इनके नेताओं ने इस पर आक्रमण किया। ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು, ನರೇಂದ್ರ ಮೋದಿಜಿ ಅವರು, ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ। हिंदुस्तान की संस्थाओं को खत्म करके इस पर आक्रमण किया। ಭಾರತ ದೇಶದ ವಿವಿಧವಾದಂತಹ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು।